ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಶ್ರೀ ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವದ ಸವಿ ನೆನಪಿನಲ್ಲಿ ಹುಕ್ಕೇರಿ ಗುರು ಶಾಂತೇಶ್ವರ ಸಂಸ್ಥಾನ ಹಿರೇಮಠ ನೀಡುತ್ತಿರುವ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಈ ವರ್ಷ ಬನ್ನೂರು ಚಿಕ್ಕಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ನೀಡಿ ಗೌರವಿಸುತ್ತಿರುವುದು ಒಬ್ಬ ಸಾತ್ವಿಕ, ತಾತ್ವಿಕ ಮತ್ತು ಆಚಾರವಂತ ಸ್ವಾಮೀಜಿಗಳಿಗೆ ನೀಡುವುದರ ಮೂಲಕ ಹುಕ್ಕೇರಿ ಶ್ರೀಗಳು ಹಿರಿತನಕ್ಕೆ ಕೊಟ್ಟ ಗೌರವವಾಗಿದೆ ಎಂದು ಕಟಕೋಳ ಎಂ ಚಂದ್ರಗಿ ಹಿರೇಮಠದ ಶ್ರೀ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿ ಹೇಳಿದ್ದಾರೆ. ಅವರು ರಾಮದುರ್ಗ ತಾಲೂಕಿನ ಬನ್ನೂರು ಚಿಕ್ಕಮಠದಲ್ಲಿ ಜರುಗಿದ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಸಮಾರಂಭದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡು ಮಾತನಾಡಿದರು. ಹುಕ್ಕೇರಿ ಶ್ರೀಗಳು ಪ್ರತಿ ವರ್ಷ ಶ್ರೀ ಪಂಚಾಚಾರ್ಯ ಪ್ರಶಸ್ತಿಯನ್ನ ಹಿರಿಯ ಸ್ವಾಮೀಜಿಗೆ ನೀಡುತ್ತಾ ಬಂದಿರುವುದು ಸಂತೋಷದ ಸಂಗತಿ ಎಂದಿದ್ದಾರೆ. ಸಠಸ್ಥಲ ಬ್ರಹ್ಮೆ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಹುಕ್ಕೇರಿ ಸಂಸ್ಥಾನ ಹಿರೇಮಠದಿಂದ ಜಗದ್ಗುರು ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನು ಇವತ್ತು ಹುಕ್ಕೇರಿ ಪರಮ ಪೂಜ್ಯರು ನೀಡಿದ್ದು ನಮಗೆ ಭಾಳ ಸಂತಸ ತಂದಿದೆ. ಪೂಜ್ಯರಿಗೆ ಇನ್ನೂ ಹೆಚ್ಚಿನ ರೀತಿಯಾಗಿ ಸಮಾಜ ಸೇವೆ ಮಾಡುವಂಥ ಶಕ್ತಿಯನ್ನು ಪಂಚಾಚಾರ್ಯರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಾಗೋಜಿಕೊಪ್ಪ ಹಿರೇಮಠದ ಶ್ರೀ ಡಾಕ್ಟರ್ ಶಿವಲಿಂಗ ಮುರುಘರಾಜೇಂದ್ರ ಶಿವಾಚಾರ್ಯ ಸ್ವಾಮೀಜಿ, ಹಿರಿಯರು ಇದ್ದಲ್ಲಿಯೇ ಹೋಗಿ ಗೌರವಿಸುವಂತಹ ಸಂಪ್ರದಾಯವನ್ನ ಹಾಕಿರುವ ದೇಶದ ಮೊದಲ ಮಠ ಅಂದ್ರೆ ಅದು ಹುಕ್ಕೇರಿ ಹಿರೇಮಠ ಎಂದು ಹೇಳಬಹುದು. ಇವತ್ತು ಬನ್ನೂರು ಶ್ರೀಗಳಿಗೆ ಅವರ ಶ್ರೀಮಠಕ್ಕೆ ಬಂದು ಎಲ್ಲಾ ಕಾರ್ಯಕ್ರಮದ ವ್ಯವಸ್ಥೆಯನ್ನ ಮಾಡಿ ಪಂಚಾಚಾರ್ಯ ಪ್ರಶಸ್ತಿ ಕೊಟ್ಟು ಗೌರವಿಸುತ್ತಿರುವುದು ಅವರಲ್ಲಿ ಇರುವಂತಹ ಪಂಚಪೀಠಗಳ ಬಗ್ಗೆ ಇರುವ ಗೌರವ ಎಂಥದ್ದು ಎಂದು ತಿಳಿದು ಬರುತ್ತೆ ಎಂದಿದ್ದಾರೆ. ಬನ್ನೂರಿನ ಚಿಕ್ಕಮಠದ ಪರಮ ಪೂಜ್ಯರಿಗೆ ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ದೊರಕಿರುವುದು ಬಹಳಷ್ಟು ಸಂತೋಷದಾಯಕ. ಈ ಪ್ರಶಸ್ತಿಯನ್ನು ಹುಕ್ಕೇರಿ ಹಿರೇಮಠದಿಂದ ಕೊಟ್ಟಿರೋದಂತೂ ಇನ್ನೂ ಬಹಳಷ್ಟು ಶ್ಲಾಘನೀಯ ಅಂತಕ್ಕಂಥ ಮಾತನ್ನು ಹೇಳ್ತಾ, ಈ ಪ್ರಶಸ್ತಿಯನ್ನು ಕೊಡೋದು ಮುಖ್ಯ ಅಲ್ಲ, ಅವರು ಮಾಡಿರ್ತಕ್ಕಂಥ ಸಾಧನೆಗೆ ಅನುಗುಣವಾಗಿ ಮತ್ತು ಆ ಶ್ರೀಮಠದಿಂದ ಶಿವಾಚಾರ್ಯರಲ್ಲಿ ಹಿರಿಯರಾಗಿರ್ತಕ್ಕಂಥ ಪರಮ ಪೂಜ್ಯರಿಗೆ ಕೊಡೋದಂತೂ ಭಾಳ ಒಳ್ಳೆಯ ಸಂತಸ ಅಂತಕ್ಕಂಥ ಮಾತನ್ನು ಹೇಳಿ, ಬನ್ನೂರು ಶ್ರೀಗಳಿಗೆ ಪ್ರಶಸ್ತಿ ಸಿಕ್ಕಿದ್ದು ಎಷ್ಟು ಖುಷಿ ಆಗೈತೆ ಅಂದ್ರೆ ಒಂದು ಹಂಡೆ ಹಾಲು ಕುಡಿದಷ್ಟು ಖುಷಿ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಪ್ರಶಸ್ತಿಯನ್ನ ಸ್ವೀಕರಿಸಿದ ಬನ್ನೂರು ಚಿಕ್ಕಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ಇವತ್ತು ನಮಗೆ ದೊರಕಿರುವುದು ಅತೀವ ಸಂತೋಷವಾಗಿದೆ. ಬನ್ನೂರು ಚಿಕ್ಕ ಮಠ ಅಂದ್ರೆ ಅದು ಬಹಳಷ್ಟು ಪುರಾತನ ಮಠ. ಇನ್ನು ಹೆಮ್ಮೆಯಿಂದ ಹೇಳಬೇಕು ಅಂದ್ರೆ ಹಿಂದಿನ ಶ್ರೀಶೈಲ ಜಗದ್ಗುರು ಉಮಾಪತಿ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯನ್ನ ಶ್ರೀಶೈಲ ಪೀಠಕ್ಕೆ ನೀಡಿದ ಕೀರ್ತಿ ಬನ್ನೂರು ಚಿಕ್ಕ ಮಠಕ್ಕೆ ಸಲ್ಲತ್ತೆ. ಹುಕ್ಕೇರಿ ಶ್ರೀಗಳು ಪಂಚಪೀಠದ ಸೇನಾನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೊಟ್ಟಿರುವ ಈ ಪ್ರಶಸ್ತಿ ಇಡೀ ನಮ್ಮ ಭಕ್ತರಿಗೆ ಕೊಟ್ಟಂತಾಗಿದೆ ಎಂದರು. ಅನಿಸ್ತಾ ಇದೆ, ಚಂದ್ರಶೇಖರ ಸ್ವಾಮಿಗಳು ಇದೊಂದು ಹೊಸ ಪದ್ಧತಿಯನ್ನು ಜಾರಿಯಲ್ಲಿ ತಂದಿದ್ದಾರೆ. ಯಾರು ಈ ಪದ್ಧತಿಯನ್ನು ಮಾಡಿದ್ದಿಲ್ಲ. ಅವರು ಹೊಸ ಹಿರಿಯರಾದಂಥ ಶಿವಾಚಾರ್ಯನ ಒಳ್ಳೆಯ ಶಿವಾಚಾರ್ಯ ಗುರುತಿಸಿ ಅವರ ಮಠಕ್ಕೆ ಹೋಗಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥ ಒಂದು ಅತ್ಯಂತ ಗೌರವಯುತವಾಗಿರ್ತಕ್ಕಂಥ ದೊಡ್ಡ ಗುರುಭಕ್ತಿ ಇದು. ಗುರುಗಳಿದ್ದಲ್ಲಿಗೆ ಹೋಗಿ ಪೂಜ್ಯರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರಲ್ಲ, ಇದು ಹಿಂದೆ ಯಾರೂ ಮಾಡಿಲ್ಲ. ಇದನ್ನು ಹೊಸದನ್ನು ಚಂದ್ರಶೇಖರ ಶಿವಾಚಾರ್ಯ ಮಾಡ್ತಾ ಇದ್ದಾರೆ. ಇದು ಬಹಳ ಸಂತೋಷವನ್ನುಂಟು ಮಾಡಿದೆ. ಪೂಜ್ಯರಿಗೆ ಭಗವಂತ ಇನ್ನೂ ಆರೋಗ್ಯ ಅನ್ನೋ ಕೊಳ್ಳಿ ಅಂತ ತುಂಬ ಹೃದಯದಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪಂಚಾಚಾರ್ಯ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸಿದ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಯುಗಾದಿಯ ಪಾಂಡ್ಯದ ದಿನ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆ ಮಠಗಳಲ್ಲಿ ಶ್ರೀ ಪಂಚಾಚಾರ್ಯ ಯುಗಮಾನೋತ್ಸವ ದಿನವನ್ನ ಮಾಡಬೇಕು. ಕಾರಣ ಭಾರತೀಯ ಪರಂಪರೆಯಲ್ಲಿ ಪಂಚಪೀಠಗಳು ತುಂಬಾ ಪುರಾತನವಾದವು ಎಂದ ಅವರು, ಬನ್ನೂರು ಶ್ರೀಗಳು ಬಹಳಷ್ಟು ಸಾತ್ವಿಕ ಗುರುಗಳು. ಇವತ್ತು ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನ ಅವರಿಗೆ ಅರ್ಪಿಸುವ ಮೂಲಕ ನಾವು ಸಂತೋಷ ಪಟ್ಟಿದ್ದೇವೆ ಎಂದರು. ಪಾಡ್ಯ ಅಂತಂದ್ರೆ ಅವತ್ತು ಜಗದ್ಗುರು ಪಂಚಾಚಾರ್ಯ ಯುಗಮಾನೋತ್ಸವವನ್ನ ಕೇವಲ ಮಠಗಳಲ್ಲಿ ಅಷ್ಟೇ ಮಾಡಬಾರದು, ಪ್ರತಿ ಮನೆಗಳಲ್ಲಿ ಜಗದ್ಗುರು ಪಂಚಾಚಾರ್ಯರ ಯುಗಮಾನೋತ್ಸವವನ್ನು ಮಾಡಬೇಕು. ಪಂಚಾಚಾರ್ಯರ ನೆನಪಿನೊಳಗೆ
ನಾವು ಹಿರಿಯ ಸ್ವಾಮಿಗಳನ್ನು ಗೌರವಿಸುವಂಥ ಒಂದು ಪರಂಪರೆ ಶ್ರೀಮಠ ಇಟ್ಕೊಂಡು ಬಂದಿದೆ. ಉದ್ದೇಶ ಪ್ರಶಸ್ತಿಯನ್ನ ಮಠಕ್ಕೆ ಕರೆಸಿಕೊಡೋದು ಬೇರೆ, ಹಿರಿಯರಾದವ್ರ ಹತ್ರನ ಹೋಗಿ ಪ್ರಶಸ್ತಿಯನ್ನ ಕೊಟ್ಟಿವಿ ಅಂತಂದ್ರೆ ಆ ಹಿರಿತನವನ್ನ ಗೌರವಿಸಿದ ಹಾಗೆ. ಬಹುಶಃ ಇಡೀ ವಿಶ್ವಕ್ಕೆ ಹಿರಿತನ ಅಂತಂದ್ರೆ ಅದು ಜಗದ್ಗುರು ಪಂಚಾಚಾರ್ಯರು. ಆ ಪಂಚಾಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಅನೇಕ ಸ್ವಾಮಿಗಳನ್ನು ಗುರುತಿಸುವಂಥ ಕಾರ್ಯ ಶ್ರೀಮಠ ಮಾಡ್ಕೊಂಡು ಬಂದಿದೆ. ಬಹಳಷ್ಟು ವಿದ್ವಾಂಸರು, MA ಪದವೀಧರರು ಅಷ್ಟೇ ಅಲ್ಲದೆ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಇಟ್ಟುಕೊಂಡಿರ್ತಕ್ಕಂಥ ಬನ್ನೂರು ಚಿಕ್ಕಮಠದ ಸಿದ್ಧಲಿಂಗ ಶಿವಾಚಾರ್ಯರಿಗೆ ಈ ವರ್ಷದ ಪಂಚಾಚಾರ್ಯ ಶ್ರೀ ಪ್ರಶಸ್ತಿಯನ್ನು ನೀಡ್ತಾ ಇರೋದು ನಮಗೆ ಅತೀವ ಸಂತೋಷವನ್ನು ತಂದಿದೆ. ಇದು ಮತ್ತೆ ಈ ಪ್ರಶಸ್ತಿಯನ್ನ ವರ್ಷ ನೀಡ್ತಾ ಇದ್ದಾರೆ, ಅದು ಹೆಂಗ್ರಿ? ಪ್ರತಿ ವರ್ಷ 65 ವರ್ಷ ಆಗಿರ್ಬೇಕು ಆ ಮೇಲ್ಪಟ್ಟು ಇರ್ತಕ್ಕಂಥ ಸ್ವಾಮಿಗಳಿಗೆ, ಅಂದ್ರೆ ಕಿರಿಯ ಸ್ವಾಮಿಗಳಿಗೆ ಕೊಡುವಂಥದ್ದಲ್ಲ, ಇದು ಹಿರಿಯ ಸ್ವಾಮಿಗಳಿಗೆ ಕೊಡ್ತಕ್ಕಂಥದ್ದು. ಹೋದ ಸರಿ ಅಮ್ಮಿನಬಾವಿ ಶ್ರೀಗಳಿಗೆ ಕೊಟ್ಟಿವಿ, ಈ ಸರಿ ಪರಮ ಪೂಜ್ಯರಿಗೆ ಕೊಟ್ಟಿವಿ. ಮುಂದಿನ ವರ್ಷ ಇನ್ನು ಪಂಚಾಚಾರ್ಯರು ಏನು ಹೇಳ್ತಾರೋ ಅದನ್ನ ನಾವು ಮಾಡ್ತೇವೆ. ಕರ್ನಾಟಕದ ತುಂಬ ಇದನ್ನ ಪ್ರಶಸ್ತಿ ಕೊಡಲು ನೀವು ಬಯಸ್ತಾ ಇದ್ದೀರಾ? ಕರ್ನಾಟಕದ ತುಂಬ ಅಷ್ಟೇ ಅಲ್ಲ, ಭಾರತದ ತುಂಬ ಇರತಕ್ಕಂಥ ಸ್ವಾಮಿಗಳನ್ನ ಗುರುತಿಸಿಕೊಡುವಂತ ಪರಂಪರೆ ಶ್ರೀಮಠ ಹಮ್ಮಿಕೊಂಡಿದೆ. ಚಂದರಗಿಯ ಉತ್ತರಾಧಿಕಾರಿ ಶ್ರೀ ರೇಣುಕಾ ಗಡದೇಶ್ವರ ದೇವರು ಉಪಸ್ಥಿತರಿದ್ದರು. ಹುಕ್ಕೇರಿ ಹಿರೇಮಠದ ಗುರುಕುಲದ ಶ್ರೀ ಕಾರ್ತಿಕ ಶಾಸ್ತ್ರಿಗಳು, ಶ್ರೀ ಮಲ್ಲಿಕಾರ್ಜುನ ಶಾಸ್ತ್ರಿಗಳು ವೇದ ಘೋಷವನ್ನು ಮಾಡಿದರು. ಕಾವೇರಿ ರೋಗಿ ಸಂಗಡಿಗರಿಂದ ಪ್ರಾರ್ಥನೆ ಜರುಗಿತು. ಪ್ರಾಸ್ತಾವಿಕವಾಗಿ ಮಹಂತೇಶ್ ವಾಲಿ, ಸುರೇಶ್ ಹಿರೇಮಠ್, ಲೋಕಾಪುರೆ ಮಾತನಾಡಿದರು. ಮಹಂತೇಶ್ ವಾಲಿ ಅವರು ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು.